Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 9, verse 11. Through wisdom your days will be many and years will be added to your life. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11ನೇ ವಚನ. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿಯಾಗುವವು. ಹೌದು, ಇಲ್ಲಿ ದೇವರ ವಾಕ್ಯದಲ್ಲಿ ನಮ್ಮ ಆಯಸ್ಸು ಹೇಗೆ ಹೆಚ್ಚಾಗುವವು ಅನ್ನುವಂತಹ ವಾಕ್ಯವನ್ನು ದೇವರು ಇವತ್ತು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಯಾರಿಂದ ನಮ್ಮ ದಿನಗಳು ಹೆಚ್ಚುವವು ಎಂದರೆ ನನ್ನಿಂದ ಎಂಬುದಾಗಿ ದೇವರಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಕರ್ತನಾದ ಯೆಹೋವನಿಂದ ನಮ್ಮ ದಿನಗಳು ಹೆಚ್ಚುವವು, ನಮ್ಮ ಆಯಸ್ಸಿನ ವರ್ಷಗಳು ವೃದ್ಧಿಯಾಗುವವು ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ನೋಹನ ಕಾಲಕ್ಕಿಂತ ಮುಂಚಿನ ಕಾಲದಲ್ಲಿ ಜನರು 800-900 ವರ್ಷಗಳವರೆಗೆ ಜೀವಿಸ್ತಾ ಇದ್ದರು. ಮೊದಲನೇ ಮನುಷ್ಯನಾಗಿರ್ತಕ್ಕಂಥ ಆದಾಮನ ಬಗ್ಗೆ ನಾವು ನೋಡ್ತೇವೆ, ಅವನು 930 ವರ್ಷ ಅಂದರೆ 930 ಇಯರ್ಸ್ ಅವನು ಬದುಕಿದ್ದನು ಎಂಬುದಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕಿರ್ತಕ್ಕಂಥ ವ್ಯಕ್ತಿ ಅಂದರೆ ಅವನು ಮೆತುಶೇಲಹನು ಎಂಬುದಾಗಿ. ಅವನು 969 ವರ್ಷ ಬದುಕಿದನು. 969 ಇಯರ್ಸ್ ಅವನು ಈ ಲೋಕದಲ್ಲಿ ಜೀವಿಸಿದನು ಪ್ರಿಯರೇ. ಆದರೆ ಮುಂದೆ ಮುಂದೆ ಬರುತ್ತಾ ಹೋದ ಹಾಗೆಲ್ಲ ಮಾನವರ ಆಯುಸ್ಸು ಕಡಿಮೆಯಾಯಿತು. ಯಾಕೆಂದರೆ ಜನರು ಭ್ರಷ್ಟರಾಗಿದ್ದರು, ಪಾಪವು ಈ ಭೂಮಿಯಲ್ಲಿ ಹೆಚ್ಚಾಗಿತ್ತು. ಆದುದರಿಂದ ದೇವರು ಮಾನವನ ಆಯುಷ್ಕಾಲವನ್ನು ಕುಗ್ಗಿಸಿದರು ಪ್ರಿಯರೇ. ಆದಿಕಾಂಡ 6:3 ನಾವು ನೋಡ್ತೇವೆ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ರಿಂದ ಅವರು ಮರ್ತೆರೆ ಎಂಬುದಾಗಿ. ಅವರ ಆಯುಷ್ಯವು 120 ವರ್ಷವಾಗಿರಲಿ ಎಂಬುದಾಗಿ ದೇವರಲ್ಲಿ ಹೇಳಿದರು. ಇದಕ್ಕಿಂತ ಮುಂಚಿನ ದಿನಗಳಲ್ಲಿ 800-900 ವರ್ಷಗಳವರೆಗೆ ಬದುಕಿರ್ತಕ್ಕಂಥ ಜನರ ಆಯುಷ್ಕಾಲ ಎಷ್ಟಾಯಿತೆಂದರೆ 120 ವರ್ಷಗಳವರೆಗೆ ಬಂತು ಪ್ರಿಯರೇ. ಹೌದು, ಮೋಶೆ ಕೂಡ ಕೀರ್ತನೆ 90:10 ಈ ರೀತಿ ಬರೆಯುತ್ತಾನೆ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80 ಎಂಬುದಾಗಿ. ಹೌದು, ಮಾನವನ ಆಯುಸ್ಸು ಕಡಿಮೆಯಾಗುತ್ತಾ ಬಂತು ಪ್ರಿಯರೇ. ಈಗ 70 ಅಥವಾ ಬಲ ಹೆಚ್ಚಿದರೆ 80 ಎಂಬುದಾಗಿ ಇಲ್ಲಿವರೆಗೆ ಮಾನವನ ಆಯುಸ್ಸು ಇದೆ ಪ್ರಿಯರೇ. ಪ್ರತಿಯೊಬ್ಬ ಮನುಷ್ಯನ ಆಯುಷ್ಕಾಲವು ಕರ್ತನ ಕೈಯಲ್ಲಿದೆ. ಹೌದು, ದೇವರು ನಮ್ಮ ಆಯುಷ್ಕಾಲವನ್ನು ತನ್ನ ಕೈಗಳಲ್ಲಿ ಇಟ್ಟುಕೊಂಡಿದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ವಿಮೋಚನೆ ಕಾಂಡ 20:12 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ದಶಾಜ್ಞೆಗಳಲ್ಲಿ 5ನೇ ಆಜ್ಞೆಯನ್ನು ದೇವರು ಈ ರೀತಿ ತಿಳಿಸಿಕೊಡ್ತಾ ಇದ್ದಾರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ದೇವರು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ಬಹುಕಾಲ ಬದುಕುವಿ ಎಂಬುದಾಗಿ. ಹೌದು, ದೇವರು ನಿನಗೆ ಯಾವ ದೇಶವನ್ನು ಕೊಟ್ಟಿದ್ದಾರೋ, ಯಾವ ಸ್ಥಳವನ್ನು ಕೊಟ್ಟಿದ್ದಾರೋ, ಎಲ್ಲಿ ನಿನ್ನನ್ನು ಇಟ್ಟಿದ್ದಾರೋ ಅಲ್ಲಿ ನೀನು ಬಹು ದಿವಸಗಳವರೆಗೆ ಬದುಕಬೇಕಾದರೆ ನೀನು ಒಂದು ಕಾರ್ಯ ಮಾಡಬೇಕಂತೆ. ಅದ್ಯಾವುದೆಂದರೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ. ದೇವರು ಈ ಲೋಕದಲ್ಲಿ ತಂದೆ ತಾಯಿಗಳನ್ನು ನಿಮ್ಮನ್ನು ನೋಡಿಕೊಳ್ಳಲಿಕ್ಕೆ ಇಟ್ಟಿದ್ದಾರೆ. ನಿಮಗಾಗಿ ಆತನು ತಂದೆ ತಾಯಿಗಳನ್ನು ಇಟ್ಟಿರುವಾಗ ನೀವು ಆ ತಂದೆ ತಾಯಿಗಳ ಮಾತನ್ನು ಕೇಳುವುದಾದರೆ ದೇವರು ನಿನ್ನ ಆಯುಷ್ಸನ್ನು ಹೆಚ್ಚಿಸುತ್ತಾರೆ ಪ್ರಿಯರೇ. ಕೀರ್ತನೆ 91:16 ನಾವು ನೋಡ್ತೇವೆ, ಅವನಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ತೃಪ್ತಿಪಡಿಸುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅವನಿಗೆ ಅಂದರೆ ಯಾರಿಗೆ? ಯಾರು ಪರಾತ್ಪರನ ಮೊರೆ ಹೊಕ್ಕಿರುತ್ತಾರೋ, ಯಾರು ಆತನಲ್ಲಿ ಆಸಕ್ತಿಯುಳ್ಳವರಾಗಿರ್ತಾರೋ ಅಂಥವರಿಗೆ ದೀರ್ಘಾಯುಷ್ಯವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮ ಆಯುಷ್ಕಾಲ ಹೆಚ್ಚಾಗಬೇಕಾದರೆ ಇಂದೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಅತ್ತು ಗೋಳಾಡಿ ಕರ್ತನ ಬಳಿ ಪ್ರಾರ್ಥನೆ ಮಾಡಿರಿ. ಆಗ ಕರ್ತನಿಂದ ನಿನ್ನ ದಿನಗಳು ಹೆಚ್ಚುವವು. ಖಂಡಿತವಾಗಿಯೂ ನಿಮ್ಮ ಆಯುಷ್ಕಾಲವನ್ನು ದೇವರು ವೃದ್ಧಿಪಡಿಸುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಾಕ್ರಮಿಯಾದಂಥ ನಮ್ಮ
ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಸರ್ವಶಕ್ತನಾದ ದೇವರು ನೀನಾಗಿದ್ಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಕರ್ತನೆ, ಎಲ್ಲವೂ ನಿನ್ನಿಂದ ಸಾಧ್ಯ ಸ್ವಾಮಿ. ಮನುಷ್ಯನ ಆಯುಷ್ಕಾಲ ನಿನ್ನ ಕೈಯಲ್ಲಿದೆ ದೇವ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹೌದು ಕರ್ತನೆ, ನಾವೆಲ್ಲರೂ ನಿನ್ನ ಬಳಿ ಬರುತ್ತೇವೆ, ನಿಮ್ಮ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೆ, ನಿಮ್ಮಲ್ಲಿಯೇ ಆಸಕ್ತಿ ಇಟ್ಟು ಜೀವಿಸುತ್ತೇವೆ. ನೀವು ನಮಗೆ ಕೃಪೆ ಮಾಡು, ನೀವು ನಮಗೆ ಆಶೀರ್ವಾದ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರೆಲ್ಲರಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸು, ಒಳ್ಳೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು. ಅವರ ಜೀವಿತದಲ್ಲಿ ಯಾವ ಕೊರತೆ ಇರುವುದಾದರೂ ಕೂಡ ಅವೆಲ್ಲವುಗಳನ್ನು ನೀಗಿಸಿ ನೀನೇ ಆಶೀರ್ವಾದ ಮಾಡಿ ಇವರೊಟ್ಟಿಗಿದ್ದು ಇವರನ್ನು, ಕುಟುಂಬ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.